ಅಕ್ರಮ ಸಂಬಂಧ ಮದುವೆ ಮಾಡಿಕೊಂಡಿದ್ದಕ್ಕೆ ಮರ್ಡರೇ ಮಾಡಲಾಗಿದೆ. ಕತ್ತಿಸಿಕ್ಕಿ ಕೊಲೆ ಮಾಡಿ ಶವವನ್ನು ಸುಟ್ಟು ಹಾಕಿದ್ದಾನೆ ಪಾಪಿ. ಕಲಬುರಗಿಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಗ್ರಾಮದಲ್ಲಿ ಘಟನೆ ಸಂಭವಿಸಿರೋದು. ಅಕ್ರಮ ಸಂಬಂಧ ಇತ್ತು, ಇದನ್ನ ಅಕ್ರಮ ಬೇಡ ಸಕ್ರಮ ಮಾಡ್ಕೊಳ್ಳೋಣ, ಮದುವೆ ಮಾಡ್ಕೋ ಅಂತ ಹೇಳಿದ್ದೆ ತಡ. ಮದುವೆ ಅಂತೀಯ ಅಂತ ಕತ್ತಿಸಿಕ್ಕಿ ಕೊಲೆ ಮಾಡಿದ್ದು ಅಲ್ಲದೆ ಸಾಕ್ಷಿ ನಾಶ ಮಾಡೋ ಪ್ರಯತ್ನ, ಬೆಂಕಿ ಹಾಕಿ ಸುಟ್ಟು ಹಾಕಿ ತಾನು ಪಾರಾಗ್ಬಿಡ್ತೀನಿ ಅನ್ಕೊಂಡಿದ್ದ ಪಾಪಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆರತಿ ಅನ್ನೋರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಮದುವೆ ಮಾಡ್ಕೋ ಅಂತ ಶಿವಗೆ ಆರತಿ ಪೀಡಿಸ್ತಾ ಇದ್ಲು. ದೇವರ ದರ್ಶನಕ್ಕೆ ಅಂತ ಕರ್ಕೊಂಡು ಹೋಗಿ ಕೊಲೆಗೆ ಸ್ಕೆಚ್ ಹಾಕಿದ್ದ. ಕಲಬುರಗಿಯ ಗಣಗಾಪುರ ದತ್ತನ ದರ್ಶನ ಮಾಡಿಸಿದ್ದ. ಬಳಿಕ ಕಾರ್ನಲ್ಲಿ ಆರತಿಯ ಕತ್ತಿಸಿಕ್ಕಿ ಕೊಲೆ ಮಾಡಿದ್ದ ಆರೋಪಿ. ನಂತರ ಜಮೀನೊಂದಕ್ಕೆ ಬರ್ತಾನೆ. ಜಮೀನಿನಲ್ಲಿ ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಶವಕ್ಕೆ ಬೆಂಕಿ ಹಚ್ಚೋ ಮುನ್ನ ಚಿನ್ನಾಭರಣವನ್ನು ಕೂಡ ದೋಚುತ್ತಾನೆ. ಕಮಲಾಪುರ ಪೊಲೀಸರು ಆರೋಪಿ ಶಿವವನ್ನು ಬಂಧಿಸಿದ್ದಾರೆ. ಏಪ್ರಿಲ್ 5ನೇ ತಾರೀಕಿನ ನಡೆದಂಥ ಕೊಲೆ ಇದು. ಯಾರು ಕೊಂದ್ರು, ಹೇಗೆ ಕೊಂದ್ರು ಅನ್ನೋ ಪ್ರಶ್ನೆ ಬಂದಾಗ ಈ ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ಕತ್ತಿಸಿಕ್ಕಿ ಕೊಲೆ ಮಾಡಿ ಆಮೇಲೆ ಚಿನ್ನಾಭರಣ ಎಲ್ಲ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಅಲ್ಲಿಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಮುಂದೆ ಆರತಿ, ಹಿಂದೆ ಆ ಶಿವು. ಇವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ರು. ಗಣಗಾಪುರ ದತ್ತನ ದರ್ಶನವನ್ನು ಮಾಡಿ ಮುಗಿಸ್ಕೊಂಡು ವಾಪಸ್ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಕಾರಲ್ಲಿ ಕತ್ತಿಸ್ಕಿ ಕೊಲೆ ಮಾಡಿ ಆಕೆಯ ಚಿನ್ನಾಭರಣವನ್ನು ಕದ್ದು ಎಸ್ಕೇಪ್ ಆಗಿ ಆಮೇಲೆ ಹೋಗಿ ಎಲ್ಲೋ ಒಂದು ಫೀಲ್ಡಲ್ಲಿ, ಓಪನ್ ಫೀಲ್ಡಲ್ಲಿ ಆಕೆಯ ಶವಕ್ಕೆ ಬೆಂಕಿ ಹಚ್ಚಿ ಅಯ್ಯೋ ನಾನು ಪಾರಾಗ್ಬಿಡ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈಗ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. 5ನೇ ತಾರೀಕು ನಡೆದಂಥ ಕೊಲೆಯನ್ನು ಭೇದಿಸೋದ್ರಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಮಲಾಪುರ ಪೊಲೀಸರು ಆರೋಪಿ ಶಿವವನ್ನು ಬಂಧಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ರಿ ಎಂತೆಂಥ ಮನಸ್ಥಿತಿಗಳು, ಎಂತೆಂಥ ಮಾನಸಿಕತೆ ಇದೆ ಅಂತ. ಕೊಲೆ ಮಾಡಿದ್ದು ಅಲ್ಲದೆ ಅದನ್ನು ಸುಟ್ಟಾಕಿ ಎಸ್ಕೇಪ್ ಆಗೋ ಪ್ರಯತ್ನ. ತಾನೇನು ಮಾಡಲ್ಲ. ಅದು ಹೆಂಗೆ ಯಾವ ರೀತಿ ಅನ್ಕೋತಾರೋ ಗೊತ್ತಿಲ್ಲ. ಈಕೆನೇ ಆರತಿ. ಈಕೆ ಜೊತೆಗೆ ಒಂದು ಅಕ್ರಮ ಸಂಬಂಧ ಇವನಿಗೆ. ಆರತಿ ಮಾಡಿದ್ದೇನು, ಶಿವ ಹತ್ರ ಬಂದು ನೀನು ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ, ಅದು ಬೇಡ, ನಾನು ಮದುವೆ ಆಗ್ಬಿಡೋಣ ನಾವು ಅಂತ ಕೇಳಿದ್ಲು. ಮದುವೆ ಅಂತ ಇದ್ದಂಗೆ ಹೌಹಾರಿದ್ದ ಶಿವು. ಅಂದರೆ ಆತ ಮದುವೆ ಆಗೋದಕ್ಕಲ್ಲ ಆಕೆಯ ಜೊತೆ ಸಂಬಂಧ ಇಟ್ಕೊಂಡಿದ್ದು, ಸೈಡ್ಗಿರಲಿ ಅಂತ ಇಟ್ಕೊಂಡಿದ್ದ. ಮದುವೆ ಅಂತಂದಾಗ ತನ್ನ ಕುತ್ತಿಗೆಗೆ ಬರುತ್ತೆ ಅಂತಂದಾಗ ಈ ವ್ಯಕ್ತಿ ಕೊಲೆ ಮಾಡಿ ಆಕೆಯನ್ನು ಸುಟ್ಟು ತಾನು ಬಚಾವಾಗ್ಬೋದು ಅಂತ ಅನ್ಕೊಂಡಿದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅನಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, 5ನೇ ತಾರೀಕು ಏನಾಗಿತ್ತು? ಪ್ರಕರಣಕ್ಕೆ ಸಂಬಂಧ ಪೊಲೀಸರ ತನಿಖೆ ವಿಚಾರಣೆಯಲ್ಲಿ ಏನೇನು ವಿಚಾರ ಗೊತ್ತಾಯಿತು? ಈವರೆಗಿನ ಪ್ರಕರಣದ ಅಪ್ಡೇಟ್ಸ್ ಏನು? ಪ್ರಣಾಂತ್, ಏಪ್ರಿಲ್ 5ರಂದು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಒಂದು ಕಿಡ್ನಿ ಸಡಕ್ ಒಂದು ಕ್ರಾಸ್ ಇದೆ. ಈ ಒಂದು ಕ್ರಾಸ್ ಬಳಿಯ ನಿರ್ಜನ ಪ್ರದೇಶದಲ್ಲಿ ಒಂದು ಹೆಣ್ಮಗಳ ಮೃತದೇಹ ಸುಟ್ಟ ರೀತಿಯಲ್ಲಿ ಪತ್ತೆಯಾಗಿತ್ತು ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ಕಮಲಾಪುರ ಠಾಣೆ ಪೊಲೀಸರಿಗೆ ಅತ್ಯಂತ ಸವಾಲಾಗಿತ್ತು ಅಂತ ಹೇಳ್ಬೋದು. ಪ್ರಕರಣವನ್ನ ಭೇದಿಸಲು ಸಾಕಷ್ಟು ಹರಸಾಹಸ ಪಟ್ಟಿದ್ದರು. ಆದ್ರೂ ಕೂಡ ಏನೊಂದು ಆಕೆಯೊಂದಿಗೆ ಯಾರು ಒಂದು ಅಕ್ರಮ ಸಂಬಂಧ ಇಟ್ಟುಕೊಂಡಿರೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗ್ತಾರೆ. ಆದಾಗ ಇದೊಂದು ಕಾಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಶಿವು ಅಲಿಯಾಸ್ ಶಿವನಂದ್ ಏನು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ. ಈತನೇ ಏನೊಂದು ಆರತಿಯನ್ನ ಕೊಲೆ ಮಾಡಿರೋದು ಕೂಡ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು. ತಕ್ಷಣವೇ ಆತನನ್ನ ವಶಕ್ಕೆ ಪಡೆದು ಏನು ವಿಚಾರಣೆ ನಡೆಸುತ್ತಾರೆ ಪೊಲೀಸರು. ಈಗ ಕಳೆದ 2 ವರ್ಷಗಳಿಂದ ಆರತಿ ಜೊತೆ ಏನೊಂದು ಶಿವು ಇದ್ದಾನೆ ಆತ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ಆದ್ರೆ ಮದುವೆ ಆಗು ಅಂದಾಗ ಮಾತ್ರ ಏನೊಂದು ಶಿವು ಏನಾದ್ರೂ ಒಂದು ನೆಪ ಹೇಳಿ ಅದನ್ನ ಮುಂದೂಡುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಪದೇ ಪದೇ ಏನೊಂದು ಮದುವೆಗೆ ಬೇಡಿಕೆ ಇಡ್ತಿದ್ದ ಆರತಿಯನ್ನ ಕೊಲೆ ಮಾಡುವ ಹೊಂಚಾಕುತ್ತಾನೆ. ಅದರಂತೆ ಆಕೆಯನ್ನ ಏನೊಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ದೇವರ ದರ್ಶನ ಮಾಡಿದ ಬಳಿಕ ಆಕೆಯನ್ನ ಏನೊಂದು ಕಿಡ್ನಿ ಸಡಕ್ ಗ್ರಾಮದ ಬಳಿ ತನ್ನದೇ ಏನೊಂದು ಎರ್ಟಿಗಾ ಕಾರಲ್ಲಿ ಕರೆದುಕೊಂಡು ಹೋಗಿ ಕಾರ್ನಲ್ಲೇ ಕತ್ತಿಸ್ಕೊತಾನೆ. ಬಳಿಕ ಆಕೆಯ ಶವವನ್ನ ಏನೊಂದು ತೊಗರಿ ಬೆಳೆ ಇರ್ತದೆ, ಅದರ ತೊಗರಿ ಬೆಳೆಯ ಕೊಯ್ಲಿನ ಮೇಲೆ ಹಾಕಿ ಪೆಟ್ರೋಲ್ ಸುರಿದು ಶವಕ್ಕೆ ಬೆಂಕಿ ಇಡುತ್ತಾನೆ. ಅದಾದ ಬಳಿಕ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಸ್ಥಳದಲ್ಲಿ ಸಿಕ್ಕ ಕೆಲವೊಂದು ಏನೊಂದು ಸಾಕ್ಷ್ಯಾಧಾರಗಳ ಮೇಲೆ ಆರೋಪಿ ಶಿವು ಅಲಿಯಾಸ್ ಶಿವನಂದನನ್ನ ಕಮಲಾಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪ್ರಣಾಂತ್. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ.